ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡಿ ನನ್ನ ಸೇವಂತಿಗೆ ಹೂವು ಯಾವ ರೀತಿ ಹೂವಾಗಿದೆ ಅಂತ ನೋಡ್ತಾ ಹೋಗಿ. ಹಾಗೆ ನಾನಿವತ್ತು ನಮ್ಮ ಗಿಡಗಳಿಗೆ ನಾವು ಯಾವುದೇ ಕೀಟನಾಶಕನಾದರೂ ಒಂದು ಬಾರಿ ಸ್ಪ್ರೇ ಮಾಡಿದ್ದನ್ನು ಮತ್ತೊಂದು ಬಾರಿ ಸ್ಪ್ರೇ ಮಾಡಬಾರ್ದು. ಯಾಕಂದರೆ ಗಿಡಗಳ ಆ ಹುಳುಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಬಿಡತ್ತೆ. ಹಾಗಾಗಿ ನಾವು ಬೇರೆ ಬೇರೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಹಾಗಾಗಿ ನಾನಿವತ್ತು ಮಜ್ಜಿಗೆನ ಬಳಸ್ಕೊಂಡು ಯಾವ ರೀತಿ ಕೀಟನಾಶಕನ ತಯಾರು ಮಾಡೋದು ಅಂತ ಹೇಳ್ತೀನಿ. ಇದು ಎಲ್ಲ ರೀತಿಯ ಕೀಟಗಳಿಗೂ ಬರುತ್ತೆ ಮತ್ತು ಎಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ನಾವು ಮತ್ತು ಮಣ್ಣಿಗೂ ಕೂಡ ಇದನ್ನು ಹಾಕ್ಬೋದು. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೂವಿನ ಗಿಡಗಳನ್ನು ಮಾಡೋರಿಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬ ಹುಳುಗಳು ನಮ್ಮಲ್ಲಿ. ಕೆಳಗಡೆ ಎಲ್ಲ ಹುಲ್ಲು ಜಾಸ್ತಿ ಇದೆ, ಹೊರಗಡೆ ಎಲ್ಲ. ಮತ್ತು ಹಳ್ಳಿ ಆದ್ದರಿಂದ ತುಂಬ ಕೀಟಗಳು ಜಾಸ್ತಿ. ಹಳ್ಳಿ ಕಡೆ ದುಂಬಿಗಳು ಬಂದು ಮೊಟ್ಟೆ ಇಟ್ಟು ತುಂಬ ಕೀಟಗಳಾಗಿಬಿಡತ್ತೆ. ಎಷ್ಟು ನಾವು ಕೀಟನಾಶಕನ ಸ್ಪ್ರೇ ಮಾಡಿದರೂ ಸಾಕಾಗಲ್ಲ. ಹಾಗಾಗಿ ನಾನಿಲ್ಲಿ ಆರ್ಗ್ಯಾನಿಕ್ಕಾಗಿ ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ನೋಡಿ, ಇದು ಹುಳಿ ಮಜ್ಜಿಗೆ. ನಾವು ಫ್ರಿಜ್ಜಲ್ಲಿ ಇಡದೆ ಒಂದು ವಾರ ಅಥವಾ 5 ದಿವಸ, 4 ದಿವಸ ಅಥವಾ 5 ದಿವಸ ಹಾಗೆ ಇಟ್ಟು ಅದನ್ನು ಹುಳಿ ಬಂದ ಮೇಲೆ ಅದನ್ನು ಬಳಸಬೇಕು. ಇದು ಮಜ್ಜಿಗೆ, ನಾವು ಬೆಣ್ಣೆ ತೆಗೆದಿರ್ತೀವಲ್ಲ ಆ ಮಜ್ಜಿಗೆ. ನೋಡಿ, ಬಟರ್ ಮಿಲ್ಕ್ ಮಜ್ಜಿಗೆ ಇದು. ನಾನಿಲ್ಲಿ ಸೋಸ್ಕೊಳ್ತೀನಿ ಮಜ್ಜಿಗೆನ. ಯಾಕಂದರೆ ನಾವು ಸ್ಪ್ರೇಯರಿಗೆ ಹಾಕಿ ಸ್ಪ್ರೇ ಮಾಡಬೇಕಾದ್ರೆ ಅದು ಕಟ್ಕೊಬಿಡತ್ತೆ ಅಂತ. ನೋಡಿ, ಸ್ವಲ್ಪ ಅದರಲ್ಲಿ ಗಸಿ ಗಸಿ ಇರತ್ತೆ, ನೀವೇನಂತೀರ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನು ಸೋಸ್ಕೊಳ್ತೀನಿ. ನೋಡಿ, ಈ ರೀತಿನ ನಾವು 8 ದಿವಸಕ್ಕೊಮ್ಮೆ ಬೇರೆ ಬೇರೆ ರೀತಿಯ ಕೀಟನಾಶಕನ ಬಳಸ್ತಾ ಇದ್ದರೆ ಕೀಟಗಳನ್ನು ಹತೋಟಿ ಮಾಡ್ಬೋದು. ಇದನ್ನು ನಾವು ದಾಸವಾಳ ಗಿಡಗಳಿಗೆ ಮಿಲಿಬಗ್ಸ್ ಎಲ್ಲ ಆಗತ್ತಲ್ಲ, ಅದಕ್ಕೂ ಕೂಡ ಸ್ಪ್ರೇ ಮಾಡ್ಬೋದು. ಬೆಳೆ ಹುಳುಗಳಾಗತ್ತೆ ನೋಡಿ, ಅದನ್ನು ತೊಳೆದು ಸ್ಪ್ರೇ ಮಾಡಬೇಕು ಇದನ್ನು. ಇದು ಅರಿಶಿನ, ಆರ್ಗ್ಯಾನಿಕ್ ಅರಿಶಿನ, ಮನೆಯಲ್ಲೇ ಮಾಡಿರೋವಂಥ ಅರಿಶಿನ. ಇದು ಅರಿಶಿನ ಪುಡಿ, ಹಲ್ದಿ. ನೋಡಿ, ನಾನು ಇದಕ್ಕೆ 1 ಸ್ಪೂನ್ ಹಳದಿನ ತಗೊಳ್ತೀನಿ, ಅರಿಶಿನ ತಗೊಳ್ತೀನಿ. ನೋಡಿ, 1 ಸ್ಪೂನ್ ತೊಗೊಂಡ್ರೆ ಸಾಕು. ನಾನಿಲ್ಲಿ 2 ಲೀಟ್ರ್ ಆಗುವಷ್ಟು ನೀರು ಇಟ್ಕೊಂಡಿದ್ದೀನಿ, 2-2.5 ಲೀಟ್ರ್ ಆಗುವಷ್ಟು ನೀರು. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಹಳದಿನ ಮಿಕ್ಸ್ ಮಾಡಿ ಇದನ್ನು ಕೂಡ ನಾನು ಇಲ್ಲಿ ಸೋಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಬೇಕಾದರೆ ರಾತ್ರಿಯೇ ಈ ರೀತಿ ಮಿಕ್ಸ್ ಮಾಡಿಟ್ಟು ಬೆಳಗ್ಗೆ ಅದನ್ನು ಸ್ಪ್ರೇ ಮಾಡ್ಬೋದು. ಇನ್ನೂ ಚೆನ್ನಾಗಿ ಇಫೆಕ್ಟ್ ಕೊಡುತ್ತೆ. ನೋಡಿ, ಇದನ್ನು ನಾನು ಸೋಸ್ಕೊಳ್ತೀನಿ. ನೀವು ಹಳದಿನ ಅರಿಶಿನ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅನಿಸಿದೆ ನನಗೆ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು, 1-1.5 ಚಮಚ. 2 ಲೀಟ್ರಿಗೆ 2 ಸ್ಪೂನ್ ಹಾಕ್ಕೋಬೋದು. ನೋಡಿ, ನಾವು ಗಿಡಗಳ ಮಣ್ಣಿಗೆ ಹಾಕಿದವಾಗ ಇರುವೆಗಳು ಕೂಡ ಬರಲ್ಲ. ನಾವು ಗಿಡದ ಬುಡದಲ್ಲಿ ಇದನ್ನು ಅರಿಶಿನ ಹಾಕಿದರೆ ಇರುವೆಗಳು ಮತ್ತು ಯಾವುದೇ ಫಂಗಸ್ ಕೂಡ ಆಗಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಎಲ್ಲ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತೀನಿ. ಪ್ರತಿಯೊಂದು ಗಿಡಕ್ಕೂ ನೋಡಿ, ಮಜ್ಜಿಗೆ ಪ್ರಮಾಣ ಇಷ್ಟಿದ್ರೆ ಸಾಕು, ಮಜ್ಜಿಗೆ ಪ್ರಮಾಣ ಜಾಸ್ತಿ ಹಾಕೋದು ಬೇಡ. ನಾನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಇದನ್ನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ. ಸೇವಂತಿಗೆ ಗಿಡ, ದಾಸವಾಳ ಗಿಡ, ಗುಲಾಬಿ ಗಿಡ, ನೀರ್ಸೋಣೆ ಗಿಡಗಳು ಎಲ್ಲವಕ್ಕೂ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ಇದು ಒಂದು ಒಳ್ಳೆಯ ಕೀಟನಾಶಕ ಅಂತ ಹೇಳ್ಬೋದು. ತುಂಬ ಇಫೆಕ್ಟ್ ಕೊಡುತ್ತೆ ಇದು.
ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೀಟನಾಶಕ ಮತ್ತು ಲಿಕ್ವಿಡ್ ಗೊಬ್ಬರಗಳನ್ನು ತುಂಬಾ ಮಾಡಿದ್ದೀನಿ. ನೀವು ಎಲ್ಲವನ್ನೂ ಮಾಡಿ ಒಂದೊಂದು ವಾರ ಒಂದೊಂದನ್ನು ಹಾಕ್ತಾ ಬನ್ನಿ. ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ದಾಸವಾಳ ಗಿಡಗಳಿಗೆ ಸಣ್ಣ ಹೇನ್ ಥರ ಆಗುತ್ತಲ್ಲ, ಅವಕ್ಕೆಲ್ಲ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಗುಲಾಬಿ ಗಿಡ ಎಲ್ಲವಕ್ಕೂ ನಾನು, ಟೊಮೆಟೊ ಗಿಡ ಎಲ್ಲವಕ್ಕೂ ಸ್ಪ್ರೇ ಮಾಡ್ಬೋದು. ನಾನಿಲ್ಲಿ ಜಿರೇನಿಯಂ ಗಿಡಗಳನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಮಣ್ಣು ಹಾಕಿ, ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಾವು ಈ ಗಿಡಗಳಿಗೂ ನಾವು ಸ್ಪ್ರೇ ಮಾಡ್ಬೋದು. ತುಂಬ ಹಸಿರು ಹುಳಗಳಾಗಿವೆ ಇದಕ್ಕೆ, ನೀರ್ಸೋಣೆ ಗಿಡಗಳಿಗೆ ಬರುತ್ತಲ್ಲ ಆ ರೀತಿ ಇದು, ಅದಕ್ಕೂ ಸ್ಪ್ರೇ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.